ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನು ಉಷಾ. ನವ ಜೋಡಿಗೆ ಒಂದು ದಿನ ಜಾತ್ರೆಯಲ್ಲಿ ಪಿಸುಗುಡುವ ಜೋಡಿ ಹಕ್ಕಿಗಳು ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ನವ ದಂಪತಿ. ಇದುವೇ ಈ ಹೊತ್ತಿನ ವಿಶೇಷ. ಆಷಾಢದ ಆಲಿಂಗನ. ಆಷಾಢ ಮಾಸದಲ್ಲಿ ನವದಂಪತಿ ದೂರ ಇರಬೇಕು ಅನ್ನೋದು ಸಂಪ್ರದಾಯ. ವಿರಹ ವೇದನೆಯನ್ನು ನವಜೋಡಿ ಅನುಭವಿಸಬೇಕಾಗುತ್ತೆ. ಒಂದು ತಿಂಗಳು ದೂರ ಇರೋದು ಅನಿವಾರ್ಯವಾಗಿಬಿಟ್ಟಿರುತ್ತೆ. ಹಾಗಾದ್ರೆ ನವದಂಪತಿ ಒಂದು ದಿನದ ಮಟ್ಟಿಗಾದ್ರೂ ಜೊತೆಯಾಗಿರೋ ಅವಕಾಶವಿಲ್ವಾ ಅಂತ ನೀವು ಕೇಳಬಹುದು. ಅದಕ್ಕೆ ಚಾಮರಾಜನಗರದ ಚಾಮರಾಜೇಶ್ವರ ಜಾತ್ರೆ ಸೂಕ್ತ ಉದಾಹರಣೆ. ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವ. ಈ ಜಾತ್ರೆಯ ಸ್ಪೆಷಲ್ ಅಂದ್ರೆ ಇದು ನಡೆಯುವುದೇ ಆಷಾಢ ಮಾಸದಲ್ಲಿ. ಪ್ರತಿ ವರ್ಷ ಪೂರ್ವಾಷಾಢ ನಕ್ಷತ್ರದ ದಿನ ಈ ರಥೋತ್ಸವಕ್ಕೆ ಸಿದ್ಧತೆಗಳು ಭರ್ಜರಿಯಾಗಿ ನಡೆಯುತ್ತವೆ. ಇನ್ನು ಈ ರಥೋತ್ಸವದಲ್ಲಿ ಎತ್ತ ನೋಡಿದ್ರೂ ನವಜೋಡಿಗಳದ್ದೇ ದರ್ಬಾರು. ಸಂಭ್ರಮದಿಂದ ಜೊತೆ ಜೊತೆಯಲ್ಲಿ ಜಾತ್ರೆಯಲ್ಲಿ ಸುತ್ತಾಡ್ತಾರೆ. ಇಲ್ಲಿ ಸಿಗುವ ಜೋಡಿಗಳಂತೂ ವೈವಿಧ್ಯಮಯ. ಬಡವರ್ಗದ ನವಜೋಡಿಗಳು, ಸಿರಿವಂತರಾದ ಜೋಡಿಗಳು, ಆರಕ್ಕೇರದ ಮೂರಕ್ಕಿಳಿಯದ ಮಧ್ಯಮ ವರ್ಗದ ಜೋಡಿಗಳು, ಪ್ರೇಮಿಸಿ ಮದುವೆಯಾದವರು ಇಲ್ಲಿಗೆ ಬರ್ತಾರೆ. ಈ ಮೂಲಕ ಆಷಾಢದಲ್ಲಿ ಬೇರ್ಪಟ್ಟ ದಂಪತಿ ರಥೋತ್ಸವದಲ್ಲಿ ಒಂದಾಗ್ತಾರೆ. ಚಾಮರಾಜನಗರ ಜಿಲ್ಲೆಯಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳು ಹಾಗೂ ತಮಿಳುನಾಡಿನಿಂದಲೂ ನವದಂಪತಿ ಈ ಜಾತ್ರೆಗೆ ಆಗಮಿಸುತ್ತಾರೆ. ಮದುವೆ ಮಾಡ್ಕೊಂಬರ ನಿಮ್ಮನ್ನು ತೆಗಿತೀವಿ. ರಥ ಚಲಿಸಲು ಆರಂಭಿಸಿದಾಗ ಉಂಟಾಗುವ ಸಂಚಲನ ರೋಮಾಂಚನಕಾರಿಯಾದದ್ದು. ಈ ಸಂದರ್ಭದಲ್ಲಿ ನವದಂಪತಿ ರಥಕ್ಕೆ ಬಾಳೆಹಣ್ಣು ಹಾಗೂ ಜವನವನ್ನ ಎಸೆತಾರೆ. ಬಾಳೆಹಣ್ಣಿಗೆ ಜವನದ ಹೂ ಸಿಕ್ಕಿಸಿರ್ತಾರೆ. ಇದನ್ನ ನವದಂಪತಿ ತೇರಿಗೆ ಬೀಳುವಂತೆ ಎಸೆದ್ರೆ ಬಾಳು ಸುಖಮಯವಾಗುತ್ತೆ, ಸಂತಾನ ಭಾಗ್ಯ ಲಭಿಸುತ್ತೆ ಅನ್ನೋ ನಂಬಿಕೆ.
ಈ ಜಾತ್ರೆಗೂ ಒಂದು ಇತಿಹಾಸವಿದೆ. ಅದೇನೆಂದ್ರೆ ಒಡೆಯರ್ ವಂಶಸ್ಥರಾದ ಚಾಮರಾಜ ಒಡೆಯರ್ ಜನಿಸಿದ್ದು ಇದೇ ಊರಲ್ಲಿ. ಆಗ ಅರಿಕುಠಾರ ಎಂಬ ಊರಿನ ಹೆಸರು ಬದಲಿಸಿ ಚಾಮರಾಜನಗರ ಎಂದು ನಾಮಕರಣ ಮಾಡಲಾಯಿತು. ಅವರು ಜನಿಸಿದ ನಕ್ಷತ್ರ ಪೂರ್ವಾಷಾಢವಾದ್ದರಿಂದ ಆ ನಕ್ಷತ್ರದ ದಿನ ರಥೋತ್ಸವವನ್ನ 1867ರಿಂದಲೂ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಈ ಜಾತ್ರೆಯಲ್ಲಿ ಸಾಗುವ ಚಾಮರಾಜೇಶ್ವರ ರಥವನ್ನ ಜಿಲ್ಲೆಯ ಅರೇಪುರದ ಬಸವರಾಜೇ ಅರಸು ಅವರು 1859ರಲ್ಲಿ ದೇವಸ್ಥಾನಕ್ಕೆ ಕೊಡುಗೆಯಾಗಿ ನೀಡಿದ್ರು. ಸಾವಿರಾರು ಜನರು ಎಳೆಯುವ ತೇರು ನಿಧಾನವಾಗಿ ರಥಬೀದಿಯಲ್ಲಿ ಸಾಗುತ್ತಾ ಸ್ವಸ್ಥಾನಕ್ಕೆ ಬರಲು 3-4 ಗಂಟೆಗಳೇ ಆಗುತ್ತೆ. ತೇರಿನ ಮುಂಭಾಗದಲ್ಲಿ ಬೀಸು ಕಂಸಾಳೆ ನೃತ್ಯ ರಥೋತ್ಸವಕ್ಕೆ ಬಂದವರ ಗಮನ ಸೆಳೆಯುತ್ತೆ. ಗೊರವರ ಕುಣಿತ, ನಂದಿ ಧ್ವಜ ಕುಣಿತ ಜಾತ್ರೆಗೊಂದು ಕಳೆ ನೀಡುತ್ತೆ. ಮಂಗಳವಾದ್ಯ, ತಮಟೆಗಳ ಶಬ್ದ ಎಂಥವರಲ್ಲೂ ಕುಣಿತಕ್ಕೆ ಹೆಜ್ಜೆ ಹಾಕಿಸುವಂತೆ ಲಯಬದ್ಧವಾಗಿರುತ್ತೆ. ಆಷಾಢ ಆರಂಭವಾದಾಗಿನಿಂದ ಕೇವಲ ಫೋನ್ನಲ್ಲಷ್ಟೇ ಸಿಕ್ಕ ಸಂಗಾತಿ ಈಗ ಎದುರಾದಾಗ ಉಂಟಾಗುವ ಸಂಭ್ರಮ ಸಡಗರ ಎಲ್ಲಿ ಮೀರಿತ್ತು. ರಥೋತ್ಸವದ ನೆಪದಲ್ಲಿ ಒಂದಾಗುವ ಜೋಡಿಗಳು ಪರಸ್ಪರ ಪಿಸುಮಾತುಗಳನ್ನಾಡುತ್ತಾ ನಕ್ಕು ನಲಿಯುತ್ತಾ ಆನಂದಿಸುತ್ತಾರೆ. ತೇರು ಬರುವ ಹಾದಿಯ ಇಕ್ಕೆಲಗಳಲ್ಲಿ ನೆರೆದಿರೋ ಈ ನವದಂಪತಿಯನ್ನ ನೋಡ್ತಾ ಇದ್ರೆ ಇದು ಚಾಮರಾಜೇಶ್ವರ ಜಾತ್ರೆಯೋ ಅಥವಾ ನವದಂಪತಿ ಜಾತ್ರೆಯೋ ಅನ್ನೋ ಕನ್ಫ್ಯೂಷನ್ ಉಂಟಾಗುತ್ತೆ. ಬನ್ನಿ, ಆಷಾಢ ಮಾಸದಲ್ಲಿ ನಡೆಯೋ ಈ ಜಾತ್ರೆ ಬಗ್ಗೆ ನವದಂಪತಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಆಷಾಢ ಮಾಸದಲ್ಲಿ ನಡೆಯುವಂತ ಈ ಚಾಮರಾಜೇಶ್ವರ ರಥೋತ್ಸವ ತುಂಬಾ ಪ್ರಸಿದ್ಧಿಯಾಗಿದೆ. ಕರ್ನಾಟಕದಲ್ಲೆಲ್ಲ ತುಂಬಾ ಪ್ರಸಿದ್ಧಿಯಾಗಿದೆ. ದೇಶದ ರಾಜ್ಯದ ನಾನಾ ಕಡೆಯಿಂದ ಜನಗಳು ಬರ್ತಾರೆ. ಆಷಾಢ ಮಾಸ ಅಂದ್ರೆ ದಂಪತಿಗಳು ಬೇರೆ ಬೇರೆ ಇರ್ತೀವಿ. ಅದರಿಂದ ಜೊತೆಗೆ ಸೇರಿ ಹಣ್ಣು ಜೀವನ ಹೆಸರೇ ಏನೋ ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಅದು ನಡ್ಕೊಂಡ್ ಬಂದಿದೆ. ಎಲ್ಲರೂ ಒಳ್ಳೇದಾಗ್ತಾ ಇದೆ. ಅದರಿಂದ ಬಂದಿದ್ದೀವಿ.
ನಮ್ದು ಹತ್ರ ಇಲ್ಲ ಬದಗುಪ್ಪೆ ಅಂತ ಇದೆ, ಅಲ್ಲಿಂದ ಬಂದಿದ್ದೀವಿ, ಒಳ್ಳೇದಾಗ್ತಾ ಇದೆ. ಮತ್ತೆ ಆಷಾಢ ಮಾಸದಲ್ಲಿ ರಾಜ್ಯದಲ್ಲಿ ಯಾವ ಕಡೆನೂ ತೇರು ರಥೋತ್ಸವ ಎಲ್ಲೂ ನಡೆಯೋದಿಲ್ಲ. ಆಷಾಢ ಮಾಸದಲ್ಲಿ ನಡೆಯೋದ್ರಿಂದ ಅದು ವಿಶೇಷ ಇದೆ. ಅದರಿಂದ ತುಂಬಾ ಜನ ಸೇರ್ತಾರೆ, ತುಂಬಾ ಚೆನ್ನಾಗಾಗುತ್ತೆ. ಆಷಾಢ ಮಾಸದ ಈ ಜಾತ್ರೆಯಲ್ಲಿ ನವದಂಪತಿ ಜೋಡಿ ಹಕ್ಕಿಯಾಗಿ ಹಾರಾಡ್ತಾರೆ. ಅವರ ವಿರಹಕ್ಕೆ ಒಂದು ದಿನದ ಬ್ರೇಕ್ ಸಿಕ್ಕು ಈ ದಿನ ಮುಗಿಯದೆ ಹೀಗೆ ಇರಬಾರದೆ ಅನ್ನೋ ಅಭಿಲಾಷೆ ಮೂಡಿಸುತ್ತೆ. ಈ ಆಷಾಢ ಕಳೆದು ಶ್ರಾವಣದಲ್ಲಿ ಮತ್ತೆ ಒಂದಾಗುವ ಆಶಯದೊಂದಿಗೆ ಒಬ್ಬರನ್ನೊಬ್ಬರು ಬೀಳ್ಕೊಡ್ತಾರೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.